ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘದ ಇಂಡಿ ವತಿಯಿಂದ ನಮ್ಮ ಆತ್ಮೀಯ ಗೆಳೆಯರು ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘ ಇಂಡಿಯ ಗೌರವ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದಂಥ ದಿವಂಗತ ಪ್ರಭಾಕರ್ ಸಾತಗೋಡ ಬಗಲಿಯವರ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಜ್ಞಾನಪ್ರಭೆ ಅವರ ಬದುಕು ಮತ್ತು ಸಾಧನೆಯ ನೈಜ ಚಿತ್ರಣದ ಸಂಸ್ಮರಣಾ ಗ್ರಂಥದ ಲೋಕಾರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ 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 ಅಭಿನವ ಪುಂಡಲಿಂಗ ಮಹಾಶಿವಗಳು ಸುಕ್ಷೇತ್ರ ಗೊಳಸಾರ್ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗ ತಾನೇ ತಮ್ಮ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಗನ ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಯರ್ನಾಳರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಮಿನಪ ಪೂಜ್ಯರಾದಂಥ ಶಟಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ತಡವಲಗ ಅವರಲ್ಲಿ ಭಕ್ತಿಪೂರ್ವಕ ನಮನಗಳು ಸಲ್ಲಿಸಿ ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದಂಥ ಶ್ರೀ ನೀಲಕಂಠಗೌಡ ಪಾಟೀಲ್ರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸುವುದರ ಮೂಲಕ ನಮ್ಮ ಆತ್ಮೀಯ ಗೆಳೆಯರು ಶ್ರೀ ಶಂಕರಗೌಡ ಪಾಟೀಲ್ ಅಗರಿಕೇಡವರೇ, MS ರುದ್ರಗೌಡ್ರೆ, DCC ಬ್ಯಾಂಕಿನ ನಿರ್ದೇಶಕರಾದಂಥ ಚಂದ್ರಶೇಖರ್ ಪಾಟೀಲ್ ಮನಗೋಳಿ ಅವರೇ, ಒಂದು ಹಿಂದಿನ ಅಧ್ಯಕ್ಷರು ಡಾಕ್ಟರ್ ದೀಪಕ್ ಜೋಶಿ ಅವರೇ, ದಯಾಸಾಗರ್ ಪಾಟೀಲ್ರವರೇ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಈ ಸಂಸ್ಥೆ ಎಲ್ಲ ಅಭಿಮಾನಿಗಳೇ ಹಾಗೂ ಪ್ರಭಾಕರ್ ಬಗಲಿಯವರ ಗೆಳೆಯರೇ, ಅಭಿಮಾನಿಗಳೇ, ತಾಯಂದಿರೇ, ಹಿರಿಯರೇ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರೇ, ಈಗಾಗಲೇ ಸಮಯ ಭಾಳಾಗಿದೆ. ಸಾಕಷ್ಟು ವಿಚಾರಗಳನ್ನು ಪ್ರಭಾಕರ್ ಬಗಲಿಯವರ ಅವರ ಜೀವನದಲ್ಲಿ ಈ ಸಂಸ್ಥೆಗಾಗಿ ಸುಮಾರು 45 ವರ್ಷ ಸದಸ್ಯರಾಗಿ ಗೌರವ ಕಾರ್ಯದರ್ಶಿಗಳಿಗಾಗಿ ಪ್ರಾಮಾಣಿಕವಾಗಿ ಒಂದು ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸ ಇವತ್ತು ಪ್ರಭಾಕರ್ ಬಗಲಿಯವರು ಮಾಡಿದ್ದಾರೆ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಸಮಸ್ಯೆಗಳು ಬಂದಾಗ ಸಚಿವರನ್ನು ಭೇಟಿಯಾಗೋದಾಗಲಿ, ಯಾವುದೇ ಅನುದಾನದಾಗಿರುತ್ತೋ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದಾಗಲಿ ಬಂದಾಗ ನಾವಂತರೂ ಎಂದೂ ಸಹ ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗಿ ನಾನು ಹೇಳುವಂಥ ಕೆಲಸ ಮಾಡ್ತಿದ್ದೆ. ಅವಾಗೆಲ್ಲ ಒಳ್ಳೆಯ ಸಚಿವರಿದ್ದರು, ಮಾತು ಕೇಳ್ತಿದ್ರು. ಅವಾಗಿನ ಶಿಕ್ಷಣ ಸಚಿವರು ನಮ್ಮ ನಾಗೇಶ್ ಅವರಿದ್ದರು, ಭಾಳ ಒಳ್ಳೆಯ ಪ್ರಾಮಾಣಿಕ ಶಿಕ್ಷಣ ಸಚಿವರು. ಒಮ್ಮೆ ಡಾಕ್ಟರ್ ಸುಧಾಕರ್ ಅವ್ರ ಬಳಿ ನರ್ಸಿಂಗ್ ಕಾಲೇಜ್ ಸಲುವಾಗಿ ಹೋಗಿದ್ದೀವಿ. ಅಂದರೆ ಇತ್ತೀಚಲಾಗಿ 94ರಲ್ಲಿ ನಾನು ಪ್ರಭಾಕರ್ ಬಗಲಿಯವರು ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ವಿ. ಶಂಕರಗೌಡನು ಅವಾಗೆ, ಕಟಕದೊಂಡು ಅವಾಗ ಏನೂ ಇರಲಿಲ್ಲ. ಅವಾಗ ಅವ್ರು 10,000 ಓಟ್ ತೊಗೊಂಡಿದ್ದೆ, ಭಾಳ ದೊಡ್ಡ ಸಾಧನೆ ಆಗಿತ್ತು. ಅವಾಗೆಲ್ಲ 10,000 8,000 ಓಟ್ ತೊಗೋತಿದ್ರು. ನಾವೊಬ್ಬ ಸಲ MLA ಆಗಿದ್ದೆ ಬಿಜಾಪುರ. ಮುಂದೆ ಪಕ್ಷ ಬೆಳೀತು. ಆದರೆ ಅವ್ರ ಸಹೋದರ ಡಾಕ್ಟರು ಸಾರ್ವಭೌಮ ಬಗಲಿಯವರು ಶಾಸಕರಾದಮೇಲೆ ಅವರು ಪೂರ್ತಿ ತಮ್ಮ ರಾಜಕೀಯ ಕಡಿಮೆ ಮಾಡಿ ಶಿಕ್ಷಣ ಸಂಸ್ಥೆಗೆ ಹೆಚ್ಚು ಟೈಮ್ ಕೊಡ್ತಿದ್ರು. ಯಾವಾಗ ನೋಡಿದ್ರು ಈ ಶಿಕ್ಷಣ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮನ್ನು ಬಿಟ್ಟು ಒಮ್ಮೆನೂ ಮಾಡಿಲ್ಲ. ಈ ಕಟ್ಟಡ, ಎದುರಿನ ಕಟ್ಟಡದ ಉದ್ಘಾಟನೆ ಇರ್ಬೋದು, ಒಬ್ಬ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲಾಗಲಿ ಯಾವುದೇ ಸಂಸ್ಥೆಗಳಲ್ಲಾಗಲಿ ಒಳ್ಳೆಯವರು, ಪ್ರಾಮಾಣಿಕರು, ಕ್ರಿಯಾಶೀಲರಿದ್ದಾಗ ಮಾತ್ರ ಆ ಸಂಸ್ಥೆ ಬೆಳೀತದೆ. ಈಗ ಯರ್ನಾಳ ಶ್ರೀಗಳು, ಬಂತಾಳ ಶ್ರೀಗಳ ಒಂದು ನೆನಪು ಮಾಡಿಕೊಂಡ್ರು. BID ಶಿಕ್ಷಣ ಸಂಸ್ಥೆ ಆಯಿತು, ಅದೊಂದು ಜಿಲ್ಲಾ ಮಟ್ಟದಲ್ಲೇ ಆಯಿತು. ಇವತ್ತು ತಾಲೂಕಾ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಸಹ ಇಂಥ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟೋದ್ರಲ್ಲಿ ಅನೇಕ ಹಿರಿಯರ ಪಾತ್ರ ಇದೆ. ಅವ್ರ ಜೊತೆಗೆ ನಮ್ಮ ಪ್ರಭಾಕರ ಬಗಲಿಯವರದು ಈಗಾಗಲೇ ಅವರ ಮಗ ಹೇಳ್ದ, ಅವರು ನೇರವಾದಿ ಇದ್ದರು. ಆ ಸಿಟ್ಟು ಬರ್ತಿತ್ತು, ಆದರೆ ಅದು ನುಂಗಿ ಮತ್ತೆ ಒಂದು 5 ನಿಮಿಷದಲ್ಲಿ ಕೂಲಾಗಿ ಮತ್ತೆ ನಮ್ಮ ಜೋಡನೂ
ಎಂದೂ ಪ್ರಭಾಕರ ಬಗಲಿಯವ್ರು ಘರ್ಷಣೆ ಮಾಡಲಿಲ್ಲ. ಎಷ್ಟು ನಮ್ಮ ಆತ್ಮೀಯತೆ ಎಷ್ಟು ಪ್ರೀತಿ ಇತ್ತಂದರೆ ಅವ್ರಿಗೆ ನಮ್ಗೆ ಕೊಡುವಂಥ ಗೌರವ ನೋಡಮ್ಮ ಮನಸ್ಥಿತಿ, ಯಾಕ್ರಿ ಪ್ರಭಾಕರ್ ನಾವು ನೀವು ದೋಸ್ತರಿದ್ದೀವಿ, ಇಲ್ಲರಿ ನೀವು ಒಂದು ಒಳ್ಳೆಯ ಹುದ್ದೆದಾಗದಿರುತ್ತೆ ಅಂದರೆ ಅಷ್ಟು ಸಮಾಜದ ಈ ಶಿಕ್ಷಣ ಸಂಸ್ಥೆ ಬೆಳಿಬೇಕ್ರೆ ಅಂದ್ರೆ ಆ ಇಡೀ ಭಾಗ ಶಿಕ್ಷಣದಿಂದ ಇವತ್ತು ಬಿಜಾಪುರ ಜಿಲ್ಲೆ ಇಷ್ಟು ಶಿಕ್ಷಣದಲ್ಲಿ ಮುಂದುವರಿಲಿಕ್ಕೆ ಕಾರಣ ಏನಪ್ಪ ಅಂದರೆ ಬಂತಾಳ ಸ್ವಾಮಿಗಳು. ಇವತ್ತು ಬಂತಾಳ ಸ್ವಾಮಿಗಳು ನಾನು ಮೈಸೂರಲ್ಲಿ ಟಿ ನರಸೀಪುರಕ್ಕೆ ಕೇಂದ್ರ ಮಂತ್ರಿ ಇದ್ದಾಗ ಹೋಗಿದ್ದೆ. ಅಲ್ಲಿ ಸುತ್ತೂರದೊಂದು ತಿರುಮಲ ಕೊಡ ಅಂತ ಹೇಳಿ ಒಂದು 3 ಏನೋ ನದಿಗಳ ಇದರಲ್ಲಿ ಒಂದು ಕಾರ್ಯಕ್ರಮ ಇತ್ತು JSS ಅವರು. ನಾನು ಹೋದಾಗ ಅಲ್ಲಿ ಅವ್ರ ಗೆಸ್ಟ್ ಹೌಸ್ನಾಗಿದ್ದೆ. ಒಂದು 30-40 ಟೀಚರ್ಗಳು ಬಂದರು ನನ್ನ ಬಳಿ. ನಾನು ಬಿಜಾಪುರದ MP ಮತ್ತು ಕೇಂದ್ರ ಮಂತ್ರಿ ಇದ್ದಾಗ ಅವರೆಲ್ಲ ಕೇಳಿದ, ನೀವೆಲ್ಲ ಇಟ್ಟು ದೂರ ಮಾಸ್ತರ್ ಆಗಿರಲ್ಲ ಹೆಂಗಾದ್ರಿ ಅಂತ. ನಾವೆಲ್ಲ ಲಚ್ಚಾನ್ TCHನ ಕಲಿತು ಬಂತಾಳ ಸ್ವಾಮಿಗಳ ಪುಣ್ಯದಿಂದ ಇಲ್ಲಿ ಟೀಚರ್ ಆಗಿವತ್ತ. ಅವಾಗ ನೀವು ಎಲ್ಲಿ ಹೋದರೂ ಕರ್ನಾಟಕದಾಗ ಬಂತಾಳ ಸ್ವಾಮಿಗಳು ಕಟ್ಟಿದ ಅದೇನು ಲಚ್ಚಾಣದಲ್ಲಿ ಇತ್ತಲ್ಲ. ನಾ ಹೈದರಾಬಾದ್ ಕರ್ನಾಟಕದಾಗ ಹೋಗಿದ್ದೆ ನಮ್ಮ ಬಸವರಾಜ ಪಳ್ಳಿ ಸಿಡಮ್ ಅವರ ಒಂದು ಪ್ರಚಾರಕ್ಕೆ. ಅಲ್ಲಿಯೂ ಎಲ್ಲ ಬಿರಾದರ ಪಾಟ್ಲ, ನಾನು ಸಾಲೋಟಿಗೆ ಅವ್ರಿ, ನಾವು ಇಂಡಿ ತಾಲೂಕದವ್ರು ಎಲ್ಲರೂ ಇದನ್ನೇ ಹೇಳೋರು, ನೀವೆಲ್ಲ ಇಟ್ಟು ದೂರ ಹೌದ್ರಿ. ಅವಾಗ ಕಲ್ಯಾಣ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಥರ ಅವಾಗ ಟೀಚರ್ಗಳು ಸಿಗ್ತಿರ್ಲಿಲ್ಲ. ಅವಾಗ ಬಂತಾಳ ಸ್ವಾಮಿಗಳು ಮಾಡಿದಂಥ ಒಂದು ಸಂಸ್ಥೆ ನೋಡ್ರಿ ಇವತ್ತು ಎಷ್ಟು ಜನರಿಗೆ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಸಾಕಷ್ಟು TCH ಆಗ್ಯಾವು, ಸಾಕಷ್ಟು ಡಿಪ್ಲೊಮಾ ಆಗ್ಯಾವ, ಎಲ್ಲ ಖರೆ. ಆದ್ರೆ ಅಂಥ ಸಣ್ಣ ಹಳ್ಳಿ ಒಳಗೆ ಒಂದು ಸಣ್ಣ ಹಳ್ಳಿ ಒಳಗೆ ಮಾಡೋದು ಈಗ ಡಿಸ್ಟ್ರಿಕ್ನಾಗ ಬೆಂಗಳೂರಿನಾಗ ಈ ಕಾನ್ವೆಂಟ್ ಸ್ಕೂಲ್ ತೆಗಿದೇನು ಭಾಳ ಕಷ್ಟ ಇಲ್ಲ. ಇವು ಭಾಳ ದೊಡ್ಡ ಕಮರ್ಷಿಯಲ್ ಅದು. ರಿಯಲ್ ಎಸ್ಟೇಟ್ ಬಿಟ್ಟರೆ ಎಜುಕೇಷನ್ನೇ ಕಮರ್ಷಿಯಲ್. ಹೆಂಗಂದ್ರೆ ಒಂದೊಂದು ಸ್ಕೂಲ್ಗಳು ಫೀ ಕೇಳಿಬಿಟ್ರೆ 4-5 ಲಕ್ಷ ರೂಪಾಯಿ ಎಷ್ಟು ರೀ ಅವು ಪ್ರಿ-KG. ಅದೇ ಪ್ರಿ-KG LKG ಎಷ್ಟಪ್ಪ ಅಂದ್ರೆ 5 ಲಕ್ಷ. ಅಂಥ ಟೈಮ್ನಾಗ ಶಿಕ್ಷಣ ಕೊಡುವಂಥ ಕೆಲಸ ಈ ಒಂದು ಸಂಸ್ಥೆನೂ ಸಹಿತ ಎಷ್ಟನೇ ಇಸ್ವಿಯಾಗ ಚಾಲು ಆಯ್ತು ರೀ? 52ರಿಂದ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಠಾಧೀಶರು ಮತ್ತು ಕೆಲವೊಂದು ಶಿಕ್ಷಣ ಪ್ರೇಮಿಗಳು ಡಾಕ್ಟರ್ ಪಗು ಹಳಕಟ್ಟಿಯವರು, ಅವರು BLD ಅಸೋಸಿಯೇಷನ್ ಮೊದಲ ಅಧ್ಯಕ್ಷರು, ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರು, ವಿಜಾಪುರ ಜಿಲ್ಲಾ ಬರಗಾಲ ನಿವಾರಣಾ ಸಮಿತಿ ಅಧ್ಯಕ್ಷರು. ಆ ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಬೇಕು, ಇಷ್ಟೆಲ್ಲ ಅವ್ರು ಭಾಳ ಕಷ್ಟ ಇತ್ತು ರೀ. ಈಗ ನಾವು ಸಾಲಿಗೆ ತೆಗೆದೀವಿ ಅಂದ್ರೆ ನಮ್ಗೆ ಅಷ್ಟು ಕಷ್ಟ ಇಲ್ಲ. ಅವಾಗ ಎಲ್ಲ ಹಳ್ಳಿ ಅಡ್ಡಾಡಬೇಕು, ಜೋಳ ಕಾಳ ಗೋಳೆ ಮಾಡಬೇಕು, ದಾನ ಧರ್ಮ ಕೇಳಬೇಕು. ಸ್ವಾಮಿಗಳು ಬಂದಾರ ಅಂದ್ರೆ ಒಂದು ಭಕ್ತಿಲಿ ಜನ ಕೊಡ್ತಿದ್ರು. ಆ ಕಾಲದಿಂದ 52ರಿಂದ ಇವತ್ತು ಪ್ರಭಾಕರ ಬಗಲಿಯವ್ರು ಸಹಿತ ನೋಡ್ರಿ ಇದೆಲ್ಲ ಕಾಂಪ್ಲೆಕ್ಸ್ ಎಲ್ಲ ಆಗಿದ್ದು ಅವ್ರ ಕಾಲಕ್ಕೇ. ಇದೊಂದು ಉತ್ಪನ್ನ. ಈಗ ಹೆಂಗೆ ನಮ್ಮ ಕರೂರ್ ಸರ್ ಅದಾರ ನಮ್ಮ ಹಿರಿಯರು, ಅವ್ರಿಗೆ 96-97 ವರ್ಷ. ರಿಟೈರ್ಡ್ ಆದ ಮ್ಯಾಗ ಅವರು ಬಸವೇಶ್ವರ ವಿದ್ಯಾರ್ಥಿ ಸಂಘದ 30 ವರ್ಷ ಇದ್ರಲ್ಲ ಸರ, 30 ವರ್ಷ ಅಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಚರಂತಿ ಮಠರು. ನಾ ಚರಂತಿ ಮಠರಿಗೆ ಜಾಸ್ತಿ ಮಾಡ್ತಿದ್ದೆ. ಏನು ರೀ ಮುತ್ಯಾರು ನೀವು ಯಾಕೆ ಅವ್ರನ್ನ ಹಿಡ್ಕೊಂಡು ಕೂತೀರಿ, ನಮ್ಗೆ ಕೊಟ್ಬಿಡ್ರಿ, ಏಯ್ ನಡಿ ನೀನು ಸುಳ್ಳು ಹೇಳಿ ನೋಡಿ ನಮ್ಗೆ ಸರ್ ಬೇಕಂತೇಳಿ. ಕೊನೆಗೆ ಅವರು ಅವರಾಗಿ ಇಲ್ಲ ನನಗೆ ಆಗೋದಿಲ್ಲ ಅಂಥೇಳಿ ಬಿಜಾಪುರಕ್ಕೆ ಬಂದರು. 96-97 ವರ್ಷ ಆದರೂ ಸರ್ದು ಒಂದು ಇದು ನೋಡಿಬಿಟ್ರೆ ಈ ವಿಜಾಪುರದಲ್ಲಿ ಅನೇಕ ಲೆಕ್ಚರರ್ಸು ಪ್ರೊಫೆಸರ್ ಅವಾಗಿನ ಕಾಲದವ್ರು ಏನೋ ನಾವು ನೆನಪಿಡೋಂಥ ಲೆಕ್ಚರರ್ ಪ್ರೊಫೆಸರ್ ಇದ್ದರು. ಇಂಥ ಒಂದು ಸಂಸ್ಥೆ ಇಲ್ಲಿ ಕಟ್ಟಿದ್ದಾರೆ. ಸುಮಾರು 300 ಜನರಿಗೆ ಇಲ್ಲಿ ಸ್ಟಾಪ್ ಐತಿ. ಒಂದು 300 ಮಂದಿ ನೋಡ್ರಿ, ಒಂದು ಸಂಸ್ಥೆ ಕಟ್ಟೋದ್ರಿಂದ ಒಂದು 300-400 ಜನ ಅಪಾಯಿಂಟ್ಮೆಂಟ್ ಆಗ್ತದೆ, ಅವ್ರ ಕುಟುಂಬಗಳು ನಡೀತವೆ, ಒಳ್ಳೆಯ ಶಿಕ್ಷಣ ಸಿಗ್ತದೆ. ಈಗ ಅವ್ರ ಮಗ MD ಆದ ಅಂದರೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಕೆಲಸ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಿತ ಅನೇಕ ಗುರುಗಳು ಮಾಡ್ತಾರೆ. ಏನೇನೋ ಕಾಲ ಕ್ರಮದಲ್ಲಿ ಎಷ್ಟೋ ಒಳ್ಳೆಯ ಶಿಕ್ಷಣ ಇವತ್ತು ನೋಡ್ರಿ ಕೊಪ್ಪಳದ ಗವಿಸಿದ್ಧ ಸ್ವಾಮಿಗಳು ಅದ್ಭುತ ಕೆಲಸ ಮಾಡ್ಲಕತ್ತಾರೆ. ಅವರು ಸಹಿತ ತುಮಕೂರು ಸಿದ್ಧಗಂಗಾ ಮಠ ಈ ರೀತಿ
ಶಿಕ್ಷಣಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಂಥ ಪ್ರಭಾಕರ್ ಬಗಲಿಯವ್ರಿಗೆ ಆ ದುರ್ದೈವ ಏನಂದರೆ ಅವರು ಸಾಯುವಂಥ ವಯಸ್ಸಲ್ಲ. ಅದು ಏನು ರಿಯಾಕ್ಷನ್ ಆಯಿತು ಏನೂ ಗೊತ್ತಿಲ್ಲ, ಒಮ್ಮಿಂದ ನಮ್ಗೆ ಶಾಕ್ ಆಗಿಬಿಡ್ತು. ಯಾಕಂದ್ರೆ ಪ್ರಭಾಕರ್ ಬಗಲಿಯವ್ರದ್ದು ಇದು ಆಗೈತೆ ಅಂತ ಕೇಳಿ ನಮ್ಗೆ ನಂಬಿಕೆ ಆಗಲಿಲ್ಲ. ಅವರು ಅಂತ್ಯಕ್ರಿಯೆಗೂ ನಾವು ಬಂದಿದ್ದೆ. ಇನ್ನೂ ರಾಜಕಾರಣದಾಗ ನಾವು ಬೆಳ್ಕೋತ ಹೋದೀವಿ. ಅವ್ರು ರಾಜಕಾರಣದಾಗ ಬೆಳಿಲಿಲ್ಲ. ಅವ್ರ ಸಹೋದರ ಬಂದಿದ್ರನ್ನ ತ್ಯಾಗ ಮಾಡಿ ತಮ್ಮ ಶಿಕ್ಷಣಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೂ ಒಳ್ಳೆಯ ಮನುಷ್ಯ, ಏನಿದ್ರು ಭಾಳ ಸ್ವಚ್ಛ ಮನುಷ್ಯ. ಅದೊಂದು ಮಾತ್ರ, ಯಾಕಂದ್ರೆ ಸ್ವಚ್ಛ ಮನುಷ್ಯ ಇದ್ದರೆ ನಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗ್ತೈತೆ ರೀ ಬೀಗ್ರ. ಅಲ್ಲಿ ನಮ್ಮ ಗೌರವ ಕಾರ್ಯದರ್ಶಿಗಳು ಕೂತಾರೆ ಬಸವೇಶ್ವರ ಸಂಘದ್ದು, ಭಾಳ ದೊಡ್ಡ ಸಂಸ್ಥೆ ಅವ್ರದ್ದು. ಎಷ್ಟು ಒಂದು 200 ಇನ್ಸ್ಟಿಟ್ಯೂಟ್ ಅದಾನ್ರಿ ನಿಮ್ಮ. ಈಗ ನೋಡಿರಿ 170 ನೋಡಿರಿ. ಈಗ ಬೆಂಗಳೂರಿಗೊಂದು ಮೆಡಿಕಲ್ ಕಾಲೇಜ್ಗೆ ಒಬ್ಬರು ಡಾಕ್ಟರ್ MC ಮೋದಿ ಹತ್ತಿದ್ರು. ಅವ್ರ ನೇತ್ರ ತಜ್ಞರು, ಪದ್ಮಭೂಷಣ ಅವಾರ್ಡಿ. ಶಂಕರಗೌಡ್ರು ಅವ್ರ ಬಸವೇಶ್ವರ ಸಂಘಕ್ಕೆ ಇವತ್ತೇನಾರೇ ಒಂದು 500 ಕೋಟಿ ರೂಪಾಯಿ ಕಿಮ್ಮತ್ತು ಆಗ್ತಿರ್ಬೇಕು ಜಮೀನು. ಅದು 10 ಎಕರೆ ಜಮೀನು ದಾನ ಕೊಟ್ಟಾರೆ. ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಲಕತ್ತಾರ. ಇದನ್ನೆಲ್ಲ ಯಾಕೆ ಹೇಳ್ತಿರೋದ್ರೆ ಸಂಸ್ಥೆಗಳು ಬೆಳೆದಷ್ಟು ಶಿಕ್ಷಣವೂ ಒಳ್ಳೆಯ ಸಿಗ್ತದೆ, ನಮ್ಮ ಜನರಿಗೆ ಉದ್ಯೋಗನೂ ಸಿಗ್ತದೆ. ಇಲ್ಲಕಂದ್ರೆ ನಾವು ಹೊರಗಡೆನೇ ಹೋಗ್ಬೇಕಲ್ಲ. ಇವತ್ತು ನಾವು ಸಂಸ್ಥೆಗಳು ಕಟ್ಟಿವಿ. ಇವತ್ತು ಸುಮ್ಮ ಆಟ ಆಡ್ಕೋತೆ ಕಟ್ಟಿದ್ದೀವಿ. ನಮ್ಮ ಇದ್ರಾಗೆ 4-4 ಸಾವಿರ ಮಂದಿ ಅದಾರ ಸಿಬ್ಬಂದಿ. ನಮ್ಮ ಸಿದ್ಧಶ್ರೀ ಒಳಗೆ 2.5 ಸಾವಿರ ಮಂದಿ ಅದಾರ. ಎಲ್ಲ ಸ್ಕೂಲ್ ಕಾಲೇಜ್ ಹಿಡಿದ್ರೆ ನಾ ಹೇಳ್ದಲ್ಲ, ಈಗ ಕಮರ್ಷಿಯಲ್ ಭಾಳ ನಾವು ಕಡಿಮೆ ಫೀ ಇಟ್ಟಿವಂದ್ರೂ ನಮ್ಮದು ವರ್ಕೌಟ್ ಐತಿ. ಚಲೋ ಬಿಲ್ಡಿಂಗ್ ಕಟ್ಟಿವಿ, 15-20 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿವಿ. 40-50 ಸಾವಿರ 60 ಸಾವಿರ ತೊಗೊಂಡ್ರು ನಮ್ಗೆ ವರ್ಕೌಟ್ ಐತೆ. ನಮ್ಮ ದೇವಸ್ಥಾನದ ಐತಿ, ನನ್ನಲ್ಲ. ಅದಕ್ಕೆ ಪ್ರಭಾಕರ್ ಏನು ಬಗಲಿಯವ್ರು ಅದಾರ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಸ್ಮರಣೆ ಮಾಡ್ಕೊತ ಕೆಲಸ ಎಲ್ಲರೂ ಮಾಡಿದ್ದೀವಿ. ಮುಂದಿನ ಸಹ ಈ ಶಿಕ್ಷಣ ಸಂಸ್ಥೆ ನೀವೇನದೀರಿ ಆಡಳಿತ ಮಂಡಳಿ ಎಲ್ಲರೂ ಇದು ಒಂದು ನಮ್ಮ ಒಂದು ಕೆಲಸ ಮಾಡುವಂಥ ಒಂದು ಒಳ್ಳೆಯ ಒಂದು ಸೇವಾ ಮನೋಭಾವನೆಯಿಂದ ನೀವು ಮಾಡಿರಿ. ನಿಮ್ಮ ಜೊತೆಗಲೂ ಯಾವಾಗಲೂ ನಾವು ಇರ್ತೀವಿ. ಅವ್ರದ್ದೇನೋ ಏನೋ ಆಯುರ್ವೇದ ಕಾಲೇಜ್ ಮಾಡಬೇಕತ್ತಿತ್ತು, ಮೆಡಿಕಲ್ ಕಾಲೇಜ್ ಮಾಡಬೇಕತ್ತಿತ್ತು, ಭಾಳ ಇತ್ತು ಒಳಗೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೊಂಟಿದ್ರು. ಅಟ್ರಾಗೆ ಇದೊಂದು ಕೆಟ್ಟ ಘಟನೆ ಆಯಿತು. ಇವತ್ತು ಅವ್ರ ಮಗನೂ ಮತ್ತು ಉಪಾಧ್ಯಕ್ಷ ಮಾಡ್ಯಾರ. ಅವ್ರಿಗೂ ಎಲ್ಲ ರೀತಿ ನಮ್ಮ ಸಹಕಾರ ಇದೆ. ನಾವು ಏನು ಮುಂದೆ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಆದ್ರೆ ಮಾತ್ರ 100ಕ್ಕೆ 100 ನಾವು ಅವ್ರ ಜೊತೆಗೆ ಅದೀವಿ, ಆ ಸಂಸ್ಥೆ ಜೊತೆಗೆ ಅದೀವಿ, ಅವ್ರ ಬಗಲಿಯವ್ರ ಮನೆತನ ಜೊತೆಗೆ ಅದೀವಿ. ಏನು ಅವರೇನು ಅಧೈರ್ಯ ಆಗೋದು ಬೇಡ. ಯಾಕಂದ್ರೆ ನಾವು ಒಂದು ದಿವಸ ಹೋಗೋರೇ ಇದೀವಿ. ಇನ್ನೊಂದು 10-12 ವರ್ಷಕ್ಕೆ ನಮ್ಮದು ಭಾರತ ಧ್ವಜ ಹಾಕಿ ಕಳ್ಸೋರು ಅದಾರಪ್ಪ. ಇದು ನಡೀದೇ ಇದು ಎಲ್ಲರದು. ಬಂದೀವಂದ್ರೆ ಹೋಗೋದು. ಈಗ ನಾನು ಹಿಂಗೆ ತಳಗಿನಿಂದ ಮ್ಯಾಗ ಹೋಗ್ಲಾಕತ್ತೀನಿ. ಈಗ 72-75 ಲಾಸ್ಟ್. ಯಾಕಂದ್ರೆ ನೀವೇ ಹೇಳಿರಲ್ರಿ ಜ್ಯೋತಿಷ್ ಹಿಂಗತ್ತೆ. ಹಿಂಗಾಗಿ 72ರಿಂದ ತಳಗೆ ಹೆಂಗೆ ಬರ್ಲಾಕತ್ತೀನಿ. ನೀನು 72 ಹಿಡಿದ್ರು, ಬಾರ್ಡರ್ ಹಿಡಿದ್ರು 62. ಈಗ ಇನ್ನೂ 10 ವರ್ಷ ಅಷ್ಟೇ ಇರ್ತೀವಿ. ಮುಂದೆ ಶ್ರೀ ಗುರು ಬಸವಲಿಂಗಾಯನ ಮನೆ. ಆದ್ರೆ ಒಂದು ಮಾತ್ರ ನಿರ್ಣಯ ಮಾಡೀವಿ, ಇನ್ನು ಮಾತ್ರ ಜನರಿಗೆ ಒಳ್ಳೇದು ಮಾಡೋದು. ಏನು ಸಾಧ್ಯ ಐತಿ ಎದ್ರಾಗ ರೊಕ್ಕ ತಿಲ್ಲಕ್ಕೆ ಹೋಗೋದಿಲ್ಲ. ಏನು ತಿರ್ಲಾರ್ದೇ ಸಾಕಿ ದೇವ್ರು ಕೊಟ್ಟಾನ ಸಾಕಟ್ಟು ಏನೂ ಇರಲಿಲ್ಲ. ನಾವೆಲ್ಲ ಶಂಕರಗೌಡರು, ನಾವು ಪ್ರಭಾಕರ, ಜಗದೀಶ ನಾವೆಲ್ಲ ಕಟ್ಟಾಗ ನಮಗೆ ಪೆಟ್ರೋಲ್ ಹಾಕ್ಲಕ್ಕೆ ರೊಕ್ಕ ಇರ್ತಿದ್ದಿಲ್ಲ ರೀ. ಕಟಕದೊಂಡೋಗೋದು ಆ ಹಿಂಡು ಸುಜುಕಿ ಮ್ಯಾಗ ಅಡ್ಡಾಡ್ತಿದ್ದೀವಿ. ಇಲ್ಲಿ ಕಟಕದೊಂಡ ಹಿಂಡು ಸುಜುಕಿ ಅದ್ರ ಮ್ಯಾಗೆ ಅಡ್ಡಾಡೋದು. ಅವಾಗ ಏನೂ ಇರಲಿಲ್ಲ. ಅವಾಗ ಈಗ ಕೆಲವು ಮಂದಿ ಹೇಳ್ತಾರೆ ನಾವು ಸೈಕಲ್ ಹೊಡೆದೇ ಕಟ್ಟಿವತ್ತು. ನೋಡ ಏರೋಪ್ಲೇನಾಗ ಅಡ್ಡಾಡಿ ಕಟ್ಟಿವನು ಇದನ್ನು. ಹಂಗೆ ಸುಮ್ಮನೆ ಹೇಳ್ಕೋತಿರ್ತಾರೆ. ಬರೀ ನಾವೇ ಸೈಕಲ್ ಹೊಡೆದೀವಿ. ಈಗ ಹೆಲಿಕಾಪ್ಟರ್ ತೊಗೊಂಡಿದ್ದು ಹೇಳೋದಿಲ್ಲ ಶಂಕರಗೌಡ್ರ. ನಾವು ಮೋಟ್ರ್ ಸರ್. ನಾನು ಈಗ 1.5 ಕೋಟಿ ರೂಪಾಯಿ ಗಾಡಿಯಾಗ ಹೇಳಕತ್ತೀನಿ. ಹೇಳಬೇಕಿಲ್ಲ ನಾನು. ಅದು ಯಾರ ಆಶೀರ್ವಾದ? ಜನರದೆ. MLA ಆದೆ, MP ಆದೆ, ಕೇಂದ್ರ ಮಂತ್ರಿ ಆದೆ, ಎಲ್ಲ ಅವಕಾಶ ಸಿಕ್ತು. ಕಡೆಕದು ಪ್ರಭಾಕರ್ ಬಗಲಿಯವ್ರಿಗೆ ಏನೂ ರಾಜಕೀಯವಾಗಿಲ್ಲ. ಆದರೂ ಒಂದು ಮಾತ್ರ ಸಮಾಧಾನ ಅಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಕಟ್ಟ್ಯಾರಲ್ಲ, ಅದಕ್ಕೆ ನಾನು ಕೋಟಿ ನಮನಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.